ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರಿತಾಸ್ ಯೂಟ್ಯೂಬ್ ಚಾನಲ್. ಇವತ್ತೆಲ್ಲ ಹೊರಟಿದ್ದೀವಿ ಅಂದರೆ ಹಾಸನಲ್ಲಿ ತುಂಬ ಟೆಂಪಲ್ಸ್ಗಳಿದ್ದಾವೆ ಅಂತ ನಮ್ಮ ಅಣ್ಣಂದಿರು ನೈಟ್ ಸಡನ್ ಪ್ಲ್ಯಾನ್ ಮಾಡಿ ನಾವು ಅರ್ಲಿ ಮಾರ್ನಿಂಗ್ ಎದ್ದು ರೆಡಿಯಾಗಿ ಹೊರಟಿದ್ವಿ. ಅರ್ಲಿ ಮಾರ್ನಿಂಗ್ ಅಂದರೆ 4 AM ಆನ್ ದಿ ವೇ 4 AM ರೈಡ್ ಒಂಥರ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ನೋಡಿ ಲೈಟ್ಸ್ ರಿಫ್ಲೆಕ್ಷನ್ ಎಷ್ಟು ಚೆನ್ನಾಗಿದೆ. ನನಗಂತೂ ಸಖತ್ ಇಷ್ಟ ಆಯಿತು. ಅದು ನೋಡ್ತಾ ಇದ್ದರೆ ನೋಡ್ತಾನೆ ಇರಬೇಕು ಅಂತ ಅನಿಸ್ತಾ ಇತ್ತು. ಆ್ಯಂಡ್ ಅಲ್ಲಿ ಹೋಗ್ತಾ ಇರಬೇಕಾದ್ರೆ ಒಂದು ದೊಡ್ಡ ಆಕ್ಸಿಡೆಂಟ್ ಆಗಿತ್ತು. ಒಂದು ಕಾರು ಇನ್ನೊಂದು ಕಾರ್ ಡ್ಯಾಶ್ ಮಾಡಿ ಒಂದು ಸೈಡ್ ಫುಲ್ ಕಾರ್ ಡ್ಯಾಮೇಜ್ ಆಗಿತ್ತು. ಆ್ಯಂಡ್ ಲಕ್ಕಿಲಿ ಡ್ರೈವಿಂಗ್ ಪರ್ಸನ್ಗೂ ಏನೂ ಆಗಿರಲಿಲ್ಲ ಆ್ಯಂಡ್ ಬೇರೆಯವ್ರಿಗೂ ಏನೂ ಆಗಿರಲಿಲ್ಲ. ಅಲ್ಲಿ ಸ್ವಲ್ಪ ಪೊಲೀಸ್ ಇನ್ವೆಸ್ಟಿಗೇಷನ್ಸ್ ನಡೀತಾ ಇತ್ತು. ಸೊ ದೆನ್ ಅಲ್ಲಿಂದ ನಾವು ಹೊರಟು ಬಂದುಬಿಟ್ವಿ. ಆಕ್ಸಿಡೆಂಟ್ಸ್ ಬಗ್ಗೆ ನಾನು ನನ್ನ ಹಸ್ಬೆಂಡ್ ಮಾತಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅಲ್ಲಿ ತುಂಬ ರೈಡರ್ಸ್ ಕಾಣಿಸ್ಕೊಳ್ತಾ ಇದ್ರು. ದೇ ಡ್ರೈವ್ಡ್ ಥ್ರೂ ದಿ ಸೂಪರ್ ಬೈಕ್ಸ್ ವಿತ್ ಹೆವಿ ಸ್ಪೀಡ್ ವಿತ್ ಇನ್ ಎ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ದೇ ಆರ್ ಪಾಸ್ಟ್ ಆ್ಯಂಡ್ ಐ ವಾಸ್ ಶಾಕಿಂಗ್ ಅಬೌಟ್ ದೇರ್ ಡ್ರೈವಿಂಗ್. ಹೇಗೆ ಅಂದರೆ ಲಾರಿ ಏನು ಬಸ್ ಸಂದಿಲಿನೇ ನುಗ್ಗಿಸ್ತಾಯಿದ್ರು. ಅಷ್ಟು ಆ ಥರ ಭಯಂಕರವಾಗಿ ಬೈಕ್ ಓಡಿಸ್ತಾಯಿದ್ರು. ಬಟ್ ನಿಜ ಅವ್ರ ಡ್ರೈವಿಂಗ್ ಆ್ಯಂಡ್ ಧೈರ್ಯನ ಮೆಚ್ಚಲೇಬೇಕು. ಆಮೇಲೆ ಈ ಸನ್ಸೆಟ್ ನೀವು ಎಲ್ಲ ವೀಡಿಯೋಸಲ್ಲಿ ಅಬ್ಸರ್ವ್ ಮಾಡಿ, ಈ ಸನ್ಸೆಟ್ ಒಂಥರ ನಮ್ಮ ಲವರ್ ಇದ್ದಂಗೆ ಯಾವಾಗಲೂ ನಮ್ಮ ವೀಡಿಯೋಸಲ್ಲಿ ಇರ್ತವೆ ಆ್ಯಂಡ್ ಹ್ಯಾಪಿ ಟು ವಾಚ್ ಇಟ್. ಅಲ್ಲಿ ಸ್ವಲ್ಪ ಪಿಕ್ಸ್ ಎಲ್ಲ ತೊಗೊಂಡು ನಾವು ಹೈವೇ ಮೇಲೆ ಹೊರಟ್ವಿ. ಹೋಗಬೇಕಾದ್ರೆ ಟು ಬಿ ಫ್ರ್ಯಾಂಕ್ ಎಲ್ಲ ಕಡೆ ನೋವಾಗ್ತಾ ಇತ್ತು. ಅಷ್ಟು ಈಸಿ ಅಲ್ಲ ಬೈಕ್ ರೈಡಿಂಗ್ ಅಂದರೆ. ಸೊ 8 AM ಆಗಿತ್ತು ಅಂತ ನಾವು ಅಲ್ಲಿ ಟೀ ಬ್ರೇಕ್ ತಗೊಂಡು ಅಲ್ಲಿಂದ ಅಗೇನ್ ರೈಡ್ ಸ್ಟಾರ್ಟ್ ಮಾಡಿದ್ವಿ. ಆ್ಯಕ್ಚುಲಿ ನಮಗೆ ಹೀಗಿರುತ್ತೆ. ವಾಟ್ ಅಬೌಟ್ ರೈಡರ್ಸ್ ಲೈಕ್ ಬೆಂಗಳೂರು ಟು ಲಡಾಖ್ ಮತ್ತು ಇನ್ನು ಬೇರೆ ಬೇರೆ ಥರ ರೈಡಿಂಗ್ಸ್ ಮಾಡ್ತಾರಲ್ವ, ಅವ್ರು ಹೇಗೆ ಇರ್ತಾರೆ ಅಂದರೆ ಕೂತ್ಕೊಂಡಿದ್ರೆ ಬ್ಯಾಕ್ ಬಟ್ ಆ್ಯಂಡ್ ಲೆಗ್ ಪೇಯ್ನ್ ತುಂಬ ಆಗುತ್ತೆ. ಸೊ ಅವರಿಗೆ ಅಂತೂ ಒಂದು ಹ್ಯಾಟ್ಸ್ ಆಫ್ ಹೇಳ್ತಾ, ನಮ್ಮ ಅಣ್ಣಂದಿರು ಹೀಗೆ ವೀಡಿಯೋಸ್ ಪೋಸ್ಟ್ ಕೊಡ್ತಾಯಿದ್ರು. ಅದನ್ನು ನೋಡ್ತಾ ನಾವು ಬಂದಿದ್ದೆ ಶ್ರೀ ಮಲಲಿ ಅಮ್ಮನವರ ದೇವಾಲಯ. ಇಲ್ಲಿ ನಾವು ಬೇಡ್ಕೊಳ್ಳೋದೆಲ್ಲ ಒಳ್ಳೆಯದಾಗುತ್ತೆ ಅಂತ ತುಂಬ ಎಲ್ಲರೂ ಹೇಳ್ತಾಯಿದ್ರು. ಸೊ ಇಲ್ಲಿಗೆ ಬಂದ್ವಿ. ಅಲ್ಲಿ ಏನೋ ಮ್ಯಾರೇಜ್ ಕೂಡ ನಡೀತಾ ಇತ್ತು. ಸೊ ಗಂಡನ ಕರ್ಕೊಂಬರ್ತಾಯಿದ್ರು. ಅದನ್ನು ನೋಡ್ತಾ ನಿಂತಿದ್ವಿ. ಆಮೇಲೆ ಹಾಗೆ ಅದನ್ನ ನೋಡಿಬಿಟ್ಟು ಒಳಗೆ ಹೋಗಿ ಕಾಯಿ ಹೊಡೆದು ಪೂಜೆ ಮಾಡಬೇಕು ಅಂತ ಹೇಳಿದ್ರು ಅಂತ ಕಾಯಿ ತೊಗೊಂಡೋಗಿ ನನ್ನ ಹಸ್ಬೆಂಡ್ ಹೀಗೆ ಹೊಡಿತಾಯಿದ್ರು. ತುಂಬ ರಶ್ ಇದ್ದರು ಮತ್ತು ದರ್ಶನ ಕೂಡ ತುಂಬ ಲೇಟ್ ಆಯಿತು. ಯಾಕಂದರೆ ದರ್ಶನ ಮಾಡಬೇಕಾದ್ರೆ ತುಂಬ ರಶ್ ಇದ್ದರು. ಊರವ್ರಿಗೇ ಫಸ್ಟು ಅವರು ಮಂಗಳಾರತಿ ಎಲ್ಲ ಕೊಡ್ತಾಯಿದ್ರು. ಲಿಟ್ರಲಿ ವಿ ಫೆಲ್ಟ್ ದಟ್ ವೆರಿ ಬ್ಯಾಡ್ ಇನ್ ದಟ್ ಮೂಮೆಂಟ್. ಆ್ಯಂಡ್ ಅದೆಲ್ಲ ನೋಡಿಕೊಂಡು ಈಚೆ ಬಂದ್ವಿ. ಈಚೆ ಬಂದಮೇಲೆ ಈ ಬರ್ಡ್ ನೋಡಿಬಿಟ್ಟು ನಂಗೆ ತುಂಬ ಖುಷಿ ಆಯಿತು. ಬಿಕಾಸ್ ಈ ಬರ್ಡ್ ಇತ್ತೀಚೆಗೆ ಎಲ್ಲೂ ಕಾಣಿಸ್ಕೋತಾ ಇಲ್ಲ ಬಿಕಾಸ್ ಆಫ್ ದಿಸ್ 4G ನೆಟ್ವರ್ಕ್. ಐ ಹೋಪ್ ಇವಾಗ ನೋಡಿ ತುಂಬ ಖುಷಿ ಆಯಿತು. ಆ್ಯಂಡ್ ನನ್ನ ಮಗಳು ಕೂಡ ಅದನ್ನೇ ತುಂಬ ಎಂಜಾಯ್ ಮಾಡ್ತಾಯಿದ್ಲು. ಆಮೇಲೆ ಅಲ್ಲಿಂದ ನಮ್ಮ ಪಯಣ ಮುಂದುವರ್ಸಿದ್ವಿ. ಅಗೇನ್ ವಿ ಟಿಫನ್ ಬ್ರೇಕ್ ಬಿಕಾಸ್ 9:30 ಆಗಿತ್ತು. ಮತ್ತು ಅಲ್ಲಿಂದ ನಾವು ನಮ್ಮ ರೈಡಿಂಗ್ ಅಗೇನ್ ಸ್ಟಾರ್ಟೆಡ್ ಟು ಅನದರ್ ಡೆಸ್ಟಿನೇಷನ್. ವೈಲ್ ವಿ ಆರ್ ಗೋಯಿಂಗ್ ಆನ್ ದ ವೇ ದಟ್ ಗ್ರೀನರಿ ರೋಡ್ ನೋಡಿ ತುಂಬ ಖುಷಿ ಆಗ್ತಾಯಿತ್ತು. ಮತ್ತು ಯಾಕೆ ಕೆಲವು ಟ್ರಾವೆಲರ್ಸ್ ಒಬ್ಬೊಬ್ಬರೇ ಹೋಗ್ತಾರೆ ಅಂತ ಅರ್ಥ ಆಯಿತು ಆವಾಗ. ಮತ್ತು ಅಲ್ಲಿ ನಾವು ನಮ್ಮ ಮ್ಯಾರೇಜ್ ಬಗ್ಗೆ ಮಾತಾಡ್ಕೊಂಡು ಹೋಗ್ತಾ ಇದ್ವಿ ನಾನು ನನ್ನ ಹಸ್ಬೆಂಡು. ಬಿಕಾಸ್ ನನ್ನ ಹಸ್ಬೆಂಡ್ ಬಂದು ಕನ್ನಡದವರು, ನಾನು ತಮಿಳಿಯನ್. ಸೊ ಹೀಗೆ ಕೆಲವೊಂದು ಕಹಿ ಸಿಹಿ ಘಟನೆ ಎಲ್ಲ ಆಗಿತ್ತಲ್ಲ, ಅದೆಲ್ಲ ಮಾತಾಡಿಕೊಂಡು ನಾವು ರೀಚ್ ಆಗಿದ್ದ ಪ್ಲೇಸ್ ಬಂದು ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ. ಅಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು. ದೆನ್ ನಾವು ದರ್ಶನ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿ ಊಟಕ್ಕೆ ಎಲ್ಲಾದರೂ ನಿಲ್ಲಿಸೋಣ ಅಂದ್ಕೊಂಡಾಗ ಎಲ್ಲೂ ಹೋಟೆಲ್ಸೇ ಸಿಕ್ಕಿಲ್ಲ. ಮತ್ತು ಅಲ್ಲೇ ಮನೆ ಥರ ಡೈನಿಂಗ್ ಸ್ಮಾಲ್ ಹಾಲ್ಸ್ನ ತುಂಬ ಕಟ್ಟಿದ್ರು. ಆ್ಯಂಡ್ ಅಲ್ಲಿ ಎಲ್ಲರೂ ಕುಕ್ ಮಾಡ್ಕೊಂಡು ಅವ್ರವ್ರ ಫ್ಯಾಮಿಲಿಗೆ ಹಾಕ್ಕೊಳ್ತಾ ಇದ್ರು ಅಂತೆ. ಅಲ್ಲಿಂದ ನೆಕ್ಸ್ಟ್ ನಾವು ಊಟಕ್ಕೆ ನಿಲ್ಲಿಸ್ದೆ ರೀಚ್ ಆಗಿದ್ದ ಪ್ಲೇಸ್ ಬಂದು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ. ಇಲ್ಲಿನೂ ಹಾಗೆ ಲೆಫ್ಟಲ್ಲಿ ಎಲ್ಲಿ ನೋಡಿದ್ರೂ ಅದೇ ಥರ ಕುಕ್ಕಿಂಗ್ ಮಾಡಿಕೊಂಡು ಮನೆ ಥರ ಇತ್ತು. ಬಿಕಾಸ್ ದಿಸ್ ಇಸ್ ವೆರಿ ನ್ಯೂ ಟು ಮೀ. ನಾನು ಇಲ್ಲಿ ಎಲ್ಲ ಹೊಸ್ದಾಗಿ ಇವಾಗ ಬಂದಿರೋದು, ಅದಕ್ಕೋಸ್ಕರ ನನಗೆ ಹೊಸ್ದಾಗಿ ಕಾಣಿಸ್ತಾ ಇದೆ. ಬಿಕಾಸ್ ನನ್ನ ಹಸ್ಬೆಂಡ್ ಎಕ್ಸ್ಪ್ಲೈನ್ ಮಾಡಿದ್ರು ದೇವರಿಗೆ ಬೇಡ್ಕೊಂಡು ಅಡುಗೆ ಮಾಡಿ ತನ್ನ ಫ್ಯಾಮ್ಲೀಸ್ಗೆಲ್ಲ ಇಲ್ಲಿ ಸರ್ವ್ ಮಾಡ್ತಾರೆ ಅಂತ. ಆ್ಯಂಡ್ ಅದೆಲ್ಲ ನೋಡಿಕೊಂಡು